ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 100 ಮೀಟರ್ T47ನಲ್ಲಿ ಭಾರತ ಚಿನ್ನ ಮತ್ತು ಬೆಳ್ಳಿ ಪದಕ ಗೆದ್ದ ಸಾಧನೆ ಮಾಡಿದೆ. ದಿಲೀಪ್ ಗವಿತ್ ದಾಖಲೆಯ ಮತ್ತು ಋತುವಿನ ಅತ್ಯುತ್ತಮ 10.71 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಚಿನ್ನಕ್ಕೆ ಕೊರಳೊಡ್ಡಿದ್ದಾರೆ. ಕೇರಳದ ಮೊಹಮ್ಮದ್ ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. 21 ವರ್ಷದ ಕೇರಳದ ಮೊಹಮ್ಮದ್ ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಎರಡನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡರು. ಇನ್ನು ಇವರ ಸಾಧನೆ ಬಗ್ಗೆ ಭಾರತದ ಕೋಚ್ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ರಾಸ್ಕೋದಿಂದ ನನ್ನ ಜೊತೆಯಲ್ಲಿ ದಿಲೀಪ್ ಗಾವಿಟ್ ಇದ್ದಾನೆ. ಇವನು ಮಹಾರಾಷ್ಟ್ರ ಒಂದು ವಿಲೇಜಿಂದ ಬಂದಿರೋದು. ಅಲ್ಲಿಂದ ಬಂದ್ಬಿಟ್ಟು ಇವನು ಇಲ್ಲಿ ಇವತ್ತು ಕಾಮನ್ವೆಲ್ತಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ. ನಮ್ಮ ಪ್ಯಾರಾಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಎಲ್ಲ ಮೆಂಬರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಇವನು ಮೆಡಲ್ ಗೆಲ್ಲಲಿಕ್ಕೆ ಇವನು ಕೋಚು ಮಿಸ್ಟರ್ ಕಾಲೆ ಅವರು ಏನು ಎಫರ್ಟ್ ಮಾಡಿದ್ದಾರೆ, ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಗಾವಿಟ್ ಗೋಲ್ಡ್ ಗೆದ್ದಿದ್ದು, ಆಮೇಲೆ 400 ಮೀಟರ್ಸ್ ಓಡ್ತಾ ಇದ್ದ. 400ಇಂದ ಇವನಿಗೆ 100 ಮೀಟರ್ಸಲ್ಲಿ ಓಡಿಸ್ಲಿಕ್ಕೆ ನಾನು ಒಂದು ಸ್ಮಾಲ್ ಎಫರ್ಟ್ ಮಾಡಿದೆ, ಅದು ಸಕ್ಸಸ್ಫುಲ್ ಆಯಿತು. ನನಗೆ ತುಂಬ ಸಂತೋಷ ಆಗಿದೆ. ಮತ್ತು ಇವನು ಏಷ್ಯನ್ ಗೇಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಇಂಡಿಯಾದಿಂದ.